ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 10ನೇ ತರಗತಿಯ ಅಧ್ಯಾಯ 2 ಬಹುಪದೋಕ್ತಿಗಳು ಚಾಪ್ಟರ್ಗೆ ಸಂಬಂಧಿಸಿದಾಗೆ GPSTR ಎಕ್ಸಾಮಲ್ಲಿ ಡಿಸ್ಕ್ರಿಪ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ತವೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾವು ಈ ಒಂದು ಚಾನಲಲ್ಲಿ ಬಹುಪದೋಕ್ತಿಗೆ ಸಂಬಂಧಿಸಿದ ಓಲ್ಡ್ ಸಿಲೆಬಸ್ಸು ವಿತ್ ನ್ಯೂ ಸಿಲೆಬಸ್ಸು ಎಲ್ಲವನ್ನು ಕೂಡ ವಿತ್ ಎಕ್ಸಸೈಸ್ ಎಲ್ಲವನ್ನು ಕೂಡ ಸಾಲ್ವ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. GPSTR ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ಇದ್ದಾವೆ. GPSTR GPT ಓಲ್ಡ್ ಕ್ವಶನ್ ಪೇಪರ್, ಓಕೆ, ಓಲ್ಡ್ ಕ್ವಶನ್ ಪೇಪರ್ಗಳಿದ್ದಾವೆ. HSTR ಓಲ್ಡ್ ಕ್ವಶನ್ ಪೇಪರ್ಗಳಿದ್ದಾವೆ. TET ಆಲ್ ಇಯರ್ ಎಲ್ಲವನ್ನು ಕೂಡ ನಾವು ಮ್ಯಾಥ್ಸ್ ಸೈನ್ಸಲ್ಲಿ ಕೂಡ ಸಾಲ್ವ್ ಮಾಡಿದ್ದು ಇದೆ. ಮತ್ತು 8th 9th 10th ಸೈನ್ಸು, 8th 9th 10th ಮ್ಯಾಥ್ಸು ಎಲ್ಲವನ್ನು ಕೂಡ ಡೀಟೇಲಾಗಿ ವಿತ್ ಎಕ್ಸಸೈಸ್ ಎಲ್ಲವನ್ನು ಕೂಡ ಸಾಲ್ವ್ ಮಾಡಿ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಈ ಒಂದು ವಿಡಿಯೋನ ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ 100 ದಿನಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗತ್ತೆ ಅನ್ನುವಂಥ ಅಧಿಸೂಚನೆ ಬಂದಿರೋದ್ರಿಂದ ನಾವು ಇನ್ನೊಂದಿಷ್ಟು ರಿವಿಷನ್ಸ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಈ ಒಂದು ಬಹುಪದೋಕ್ತಿ ಚಾಪ್ಟರ್ನ ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಒಂದು ಶೇರು, ಲೈಕು ಮತ್ತು ಈ ವಿಡಿಯೋಕ್ಕೆ ಸಂಬಂಧಿಸಿದ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಶೇರ್ ಮಾಡಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ, ನಿಮಗೇನಾದರೂ ಯಾವ ಟಾಪಿಕ್ ಮೇಲೆ ನಿಮಗೆ ಲೆಸನ್ಸ್ಗಳು ಬೇಕಾಗಿದ್ದಾವೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಬಹುಪದೋಕ್ತಿಗೆ ಸಂಬಂಧಿಸಿದಾಗೆ ನಾವೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ. ಜೀರೋಸ್ ಮೇಲೆ ಬರ್ತವೆ, ಆಮೇಲೆ ಡಿಗ್ರಿಗಳ ಮೇಲೆ ಬರ್ತವೆ. ಓಕೆ, ಡೀಟೇಲಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಬಹುಪದೋಕ್ತಿ ಅಂತಂದರೆ ಏನು? 2 ಅಥವಾ 2ಕ್ಕಿಂತ ಹೆಚ್ಚು ನಂಬರ್ಸ್ ಪದಗಳನ್ನು ಹೊಂದಿರುವಂತಹಗಳಿಗೆ ನಾವು ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಸುಮ್ಮನೆ ನಾವು ಥಿಯರಿ ಪಾರ್ಟನ್ನು ಈಗ ನೋಡ್ಕೋಕ್ಕಿಂತ ಮುಂಚೆ ಎಕ್ಸಾಮ್ ಪರ್ಪಸ್ಗೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ನಾವು ಡೈರೆಕ್ಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಬಹುಪದೋಕ್ತಿ ಚಾಪ್ಟ್ರಲ್ಲಿ ಮೊದಲಿಗೆ ಬರುವಂಥದ್ದು ಏನಪ್ಪ ಅಂದರೆ ಡಿಗ್ರಿ ಅಂತಕ್ಕಂಥದ್ದು. ಏನಿದು ಡಿಗ್ರಿ ಅಂತ ನಾವು ನೋಡ್ತಾ ಹೋಗೋಣ. ಈಗ P of X ಅಪ್ಪ ಅಂದರೆ ಇದು ಒಂದು ಬಹುಪದೋಕ್ತಿ, ಇದು ಒಂದು ಪಾಲಿನಾಮಿಯಲ್. P of X ಅಂದರೆ ಪಾಲಿನಾಮಿಯಲ್. ಈ P of X ದಲ್ಲಿನ ಎಕ್ಸ್ದ ಗರಿಷ್ಠ ಘಾತಸೂಚಿ ಅಂದರೆ ಏನು, ಆಧಾರ ಸಂಖ್ಯೆ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಈಗ ಸಪೋಸ್ X⁻2 ಇದೆ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಪವರ್ ಯಾವುದು ಪವರಲ್ಲಿ ಇರುತ್ತೆ, ಇದಕ್ಕೆ ಘಾತಸೂಚಿ ಅಂತ ಕರಿತೀವಿ. ಎಕ್ಸ್ಗೆ ನಾವು ಆಧಾರ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಇದನ್ನು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಆಲ್ರೆಡಿ TETಯಲ್ಲಿ ಕೇಳಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಅಂದರೆ ಹಿಂಗೆ ಬರೆದು ಈ ರೀತಿಯಾಗಿ ಮಾರ್ಕನ್ನು ಕೊಟ್ಟು ಬಾಕ್ಸನ್ನು ಕೊಟ್ಟಿರ್ತಾರೆ, ಇದರ ನೇಮನ್ನು ಬರೀರಿ ಅಂಥೇಳಿ. ಸೊ ಈ ರೀತಿ ನಾವು ಯಾವುದು ಆಧಾರ ಸಂಖ್ಯೆ ಎಕ್ಸ್ ಆಧಾರ ಸಂಖ್ಯೆ ಆಗಿರುತ್ತೆ, 2 ಡಿಗ್ರಿ ಆಗಿರುತ್ತೆ. ಓಕೆ, ಈಗ P of Xನಲ್ಲಿ ಡಿಗ್ರಿ ಎಕ್ಸ್ ದ ಗರಿಷ್ಠ ಘಾತಸೂಚಿಯನ್ನು, ಗರಿಷ್ಠ ಅಂದರೆ ಹೈಯೆಸ್ಟ್ ಪವರ್, ಗರಿಷ್ಠ ಘಾತಸೂಚಿಯನ್ನು ಆ ಬಹುಪದೋಕ್ತಿ, ಯಾವ ಬಹುಪದೋಕ್ತಿ ನಾವು ಯಾವ ಒಂದು ಬಹುಪದೋಕ್ತಿಯನ್ನು ತೆಗೆದುಕೊಂಡಿರ್ತೀವಿ ಆ ಒಂದು ಬಹುಪದೋಕ್ತಿ P of X ದ ಮಹತ್ತಮ ಘಾತ, ಹೈಯೆಸ್ಟ್ ಡಿಗ್ರಿ, ಮಹತ್ತಮ ಅಂದರೆ ಹೈಯೆಸ್ಟ್, ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳಿ ಕರಿತೀವಿ. ಹಾಗಂದ್ರೆ ಏನು ಅಂತ ಹೇಳಿ ಗೊತ್ತಾಗದೆ ಹೋದರೆ ಈಗ ನಾನು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ, ನಿಮಗೆ ಐಡಿಯಾ ಬರುತ್ತೆ ಡಿಗ್ರಿ ಅಂದರೆ. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈ ಒಂದು ಎಕ್ಸಾಂಪಲಲ್ಲಿ 4x + 2 ಅಂತ ಬರಿತೀನಿ. ಇಲ್ಲಿ 2 ಏನಿದೆ ಇದ್ರ ಜೊತೆಗೆ ಯಾವುದೇ ರೀತಿಯಾದ XYZ ಯಾವುದೇ ಏನೋ ಅಲ್ಫಾಬೆಟಿಕಲ್ ಲೆಟರ್ ಇಲ್ಲ. ಇದಕ್ಕೆ ನಾವು ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಆದರೆ 4ನ ಜೊತೆಗೆ X ಇದೆ ಅಂದರೆ ಇದು X ವ್ಯಾಲ್ಯೂ
ಚೇಂಜ್ ಆಗ್ತಾ ಇರುತ್ತೆ. ಸಪೋಸ್ 1 ಹಾಕಿದರೆ 4 ವ್ಯಾಲ್ಯೂ ಡಿಫ್ರೆಂಟ್ ಬರುತ್ತೆ. ಸಪೋಸ್ 2 ಹಾಕಿದರೆ 4 ವ್ಯಾಲ್ಯೂ ಡಿಫ್ರೆಂಟ್ ಬರುತ್ತೆ. ಸಪೋಸ್ 3 ಹಾಕಿದರೆ 4 ವ್ಯಾಲ್ಯೂ ಡಿಫ್ರೆಂಟ್ ಬರುತ್ತೆ. ಅಂದರೆ ಈ ಹೋಲ್ ಟರ್ಮ್ಗೆ ಏನಂತ ಕರಿತೀವಿ ಅಂದರೆ ವೇರಿಯೇಬಲ್. ಎಕ್ಸ್ ಈಸ್ ಅ ವೇರಿಯೇಬಲ್, 4 ಈಸ್ ಅ ಕಾನ್ಸ್ಟೆಂಟ್ ಅಗೇನ್ ಹಿಯರ್, ಬಟ್ ಎಕ್ಸ್ ಏನಾಗ್ತಾ ಇದೆ, ಇದು ವೇರಿಯೇಬಲ್ ಆಗ್ತದೆ. ಎಕ್ಸ್ನ ಸಲುವಾಗಿ ಈ 4 ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಆದರೆ ನಾವಿಲ್ಲಿ ಬರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ 4x + 2 ಅಂತಂದರೆ ಇಲ್ಲಿ ಎಕ್ಸ್ ಎನ್ನುವಂಥದ್ದು ಆಧಾರ ಸಂಖ್ಯೆ ಆದರೆ ಇಲ್ಲಿ ಮೇಲ್ಗಡೆ ಏನೂ ಇಲ್ಲದೆ ಹೋದರೂ ಕೂಡ ಏನಿರುತ್ತೆ, 1 ಇರುತ್ತೆ. ಹಾಗಾದರೆ ಎಕ್ಸ್ ಇದು ಚರಾಕ್ಷರ ಆದರೆ ಡಿಗ್ರಿ ಎಷ್ಟಿರುತ್ತೆ, ಏನೂ ಇಲ್ಲಂದರೂ ಅದರ ಡಿಗ್ರಿ ಎಷ್ಟಿರುತ್ತೆ ಅಂದರೆ 1 ಇರುತ್ತೆ. ಏನು ಇಲ್ಲಪ್ಪ ಅಂದರೂ ಇದರ ಡಿಗ್ರಿ ಎಷ್ಟಿರುತ್ತೆ, 1 ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. 4x² + 2x + 1 ಅಂತ ಇದೆ. ಇದರ ಡಿಗ್ರಿ ಎಷ್ಟು? ನಾವು ಆಲ್ರೆಡಿ ಡೆಫಿನೇಷನ್ನ ನೋಡಿದ್ವಿ. ಮಹತ್ತಮ ಘಾತ, ಗರಿಷ್ಠ ಘಾತ ಸೂಚಿ ಅಂದಾಗ ಈ ಎಕ್ಸ್ನ ಘಾತ ಸೂಚಿ 1 ಇದೆ, ಈ ಎಕ್ಸ್ನ ಘಾತ ಸೂಚಿ 2 ಇದೆ. ಅಂದರೆ ಇಲ್ಲಿ ಗರಿಷ್ಠ ಎಷ್ಟಿದೆ, 2 ಇದೆ. ಹಾಗಾದರೆ ಇದರ ಡಿಗ್ರಿ ಎಷ್ಟಾಗಿರುತ್ತೆ, 2 ಆಗಿರುತ್ತೆ. ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗಳಿಗೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ಈ ರೀತಿಯಾಗಿರೋದಕ್ಕೆ 4x + 2 ಅಥವಾ 5x + 7 ಈ ರೀತಿಯಾಗಿ ಡಿಗ್ರಿ ಯಾವುದು 1 ಇರುತ್ತೆ ಆ ಒಂದು ಬಹುಪದೋಕ್ತಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಗೆ ಕರಿತೀವಿ. ಹಿಂದೆ ಒಂದು ಎಕ್ಸಾಮಲ್ಲಿ ಕ್ವಶನ್ ಬಂದಿತ್ತು. ಏನು ಕ್ವಶನ್ ಬಂದಿತ್ತಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ರೇಖಾತ್ಮಕ ಬಹುಪದೋಕ್ತಿಯಾಗಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ರು. ಈ ರೀತಿಯಾಗಿ ಒಂದು ರೇಖಾತ್ಮಕ ಕೊಡ್ತಾರೆ, ಒಂದು ವರ್ಗ ಕೊಡ್ತಾರೆ, ಒಂದು ಘನ ಬಹುಪದೋಕ್ತಿಯನ್ನು ಕೊಡ್ತಾರೆ. ಈ ರೀತಿಯಾಗಿ ಮೇಲಿನೆಲ್ಲವೂ ಅಂತ ಆಪ್ಷನನ್ನು ಕೊಡ್ಬೋದು. ಈ ಕೆಳಗಿನವುಗಳಲ್ಲಿ ಯಾವುದು ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳ್ತಾರೆ. ಸೊ ಇಷ್ಟು ನೆನ್ಪಿಟ್ಕೋಬೇಕು. ಡಿಗ್ರಿ 1 ಆಗಿರುವ ಎಲ್ಲ ಬಹುಪದೋಕ್ತಿಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ರೇಖಾತ್ಮಕ ಸಮೀಕರಣ. ಓಕೆ, ಈಗ ಡಿಗ್ರಿ 1 ಡಿಗ್ರಿ 2 ಎಲ್ಲವೂ ಕೂಡ ಕ್ಲಿಯರ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ಬರೀತೀನಿ. ಡಿಗ್ರಿ 3 ಆಗಿರುವ 3x³ + 2x + ax + 2 ಇದರ ಡಿಗ್ರಿ ಎಷ್ಟಾಗಿರುತ್ತೆ, ಹೈಯೆಸ್ಟ್ ಪವರ್ ಎಷ್ಟಿದೆ, 3 ಇದೆ. ಹಾಗಾದರೆ ಡಿಗ್ರಿ 3 ಆಗಿರುತ್ತೆ. ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಯಾವಾಗಲೂ 1 ಇರುತ್ತೆ. ಮತ್ತು ಈ ಒಂದು ವರ್ಗ ಬಹುಪದೋಕ್ತಿದು ಡಿಗ್ರಿ ಯಾವಾಗಲೂ 2 ಇರುತ್ತೆ. ಘನ ಬಹುಪದೋಕ್ತಿಯ ಡಿಗ್ರಿ ಯಾವಾಗಲೂ 3 ಇರುತ್ತೆ. ಈ ಡಿಗ್ರಿ ಮೇಲೆ ಕ್ವಶನ್ಸ್ಗಳು ಕೇಳ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿ ಕೇಳ್ತಾರೆ. ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿ ಅಂತ ಕೂಡ ಕೇಳ್ಬೋದು. ಬೇಸಿಕ್ಕಾಗಿ ನೀವು ಇಷ್ಟನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಹೋಗೋಣ ಮುಂದಿನ ಕಾನ್ಸೆಪ್ಟಿಗೆ. ಡಿಗ್ರಿ ಅಂತೂ ಕ್ಲಿಯರ್ ಆಯಿತು. ನೆಕ್ಸ್ಟ್ ಹೋಗೋಣ. ನಿಮಗೆ ನೆನಪಿರಬೇಕು, ಇನ್ ಡೀಟೇಲಾಗಿ ಎಲ್ಲ ಚಾಪ್ಟರನ್ನ ಅನ್ನೆಸೆಸರಿ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಎಕ್ಸಾಮ್ ಪರ್ಪಸ್ಗೆ ಏನು ಬರುತ್ತೆ ಅದನ್ನು ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀವಿ. ನೆನ್ಪಿಟ್ಕೊ, ಇದನ್ನು ಬಿಟ್ಟು ಹೊರತು ಯಾವುದೂ ಬರೋದಿಲ್ಲ. ನಾನು ಹೇಳುವಂಥ ಕ್ಲಾಸ್ ಒಂದೇ ನೀವು ಫೋಕಸ್ ಮಾಡಿದ್ರು ಹೋಲ್ ದ ಟೆಕ್ಸ್ಟ್ ಬುಕ್ ನೀವು ರೆಫರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಎಕ್ಸಾಂಪಲನ್ನೇ ನಾನು ತೆಗೆದುಕೊಂಡು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಸಾಲ್ವ್ ಮಾಡ್ತಾಯಿದ್ದೀನಿ. ಯಾವುದೇ ಎಕ್ಸಾಂಪಲ್ ಕೊಡಲಿ, ಯಾವುದೇ ನಂಬರ್ಸ್ಗಳನ್ನು ಚೇಂಜ್ ಮಾಡಲಿ, ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ನೆಕ್ಸ್ಟ್ ಹೋಗೋಣ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಶೂನ್ಯತೆಗಳು ಬಗ್ಗೆ ತಿಳ್ಕೊಳ್ಳೋಣ. ಶೂನ್ಯತೆಗಳು ಅಂದರೆ ಏನು? ಬಹುಪದೋಕ್ತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಶೂನ್ಯತೆಗಳು. ಶೂನ್ಯತೆಗಳು ಅಂದರೆ ಏನು ಅಂತ ನಾವೊಂದು ಎಕ್ಸಾಂಪಲ್ ಮೂಲಕ ಈಗ ತಿಳ್ಕೊತಾ ಹೋಗೋಣ. ಒಂದು ಬಹುಪದೋಕ್ತಿಯನ್ನು ತಗೋತೀನಿ. P(x) ಅಂತಕ್ಕಂಥದ್ದು ಒಂದು ಬಹುಪದೋಕ್ತಿ. P(x) ಇದು ಒಂದು ಬಹುಪದೋಕ್ತಿ ಯಾವುದಾಗಿದೆ? ವರ್ಗ ಬಹುಪದೋಕ್ತಿಯನ್ನು ತಗೋತೀನಿ. x² - 3x - 4 ಅಂತ ತಗೋತೀನಿ. ಈ ಒಂದು ಬಹುಪದೋಕ್ತಿಗೆ ಯಾವ ಬೆಲೆಯನ್ನು ಎಕ್ಸ್ನ ವ್ಯಾಲ್ಯೂಯಲ್ಲಿ ಎಕ್ಸ್ ಅಂತಕ್ಕಂಥದ್ದು ವೇರಿಯೇಬಲ್. ಈ ಎಕ್ಸಲ್ಲಿ ಯಾವ ಬೆಲೆಯನ್ನು ಆದೇಶಿಸಿದಾಗ 0 ಬರುತ್ತೆ. ಸಪೋಸ್ ನನಗೆ x = 2 ಅಂತ ತಗೋತೀನಿ. x = 2 ಅಂದರೆ P(2) = ಇಲ್ಲಿ 2² - 3 × 2 - 4 ಅಂದರೆ ಎಕ್ಸ್ ಎಲ್ಲೆಲ್ಲಿದೆ ಅಲ್ಲಿ 2 ಅಪ್ಲೈ ಮಾಡ್ಕೋಬೇಕು. 2² 4 ಆಗುತ್ತೆ. 3 2s 6 ಆಗುತ್ತೆ. -4 + 4 2 ಕೂಡ ಕ್ಯಾನ್ಸಲ್ ಆಗುತ್ತೆ. -6 ಬರುತ್ತೆ. ಆದರೆ ಇದು 0 ಬರಲಿಲ್ಲ. ಹಾಗಾದರೆ
ಎಕ್ಸ್ ಈಕ್ವಲ್ ಟು 2 ಇದು ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 4 ಬಹುಪದೋಕ್ತಿಯ ಶೂನ್ಯತೆ ಅಲ್ಲ. ಯಾಕಂದರೆ ಈಕ್ವಲ್ ಟು 0 ಬರಬೇಕು. ಹಾಗಾದರೆ ಇನ್ನೊಂದು ಎಕ್ಸಾಂಪಲನ್ನು ನೋಡ್ತಾ ಹೋಗೋಣ. ಇನ್ನೊಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 4 ಅಂತ ಇದೆ. ಸಪೋಸ್ ಈಗ ಎಕ್ಸ್ ಈಕ್ವಲ್ ಟು -1 ಎಕ್ಸ್ ಈಕ್ವಲ್ ಟು -1 ಅಂತ ತೆಗೆದುಕೊಂಡಾಗ ಪಿ ಆಫ್ -1 ಇಸ್ ಈಕ್ವಲ್ ಟು -1 ಸ್ಕ್ವಯರ್ -3 ಇಂಟು -1 -4 -1 ಸ್ಕ್ವಯರ್ ಅಂದಾಗ -1 ಇಂಟು -1 ಅಂದಾಗ 1 ಬರುತ್ತೆ. 1 ಮೈನಸ್ ಇಂಟು ಮೈನಸ್ ಪ್ಲಸ್ ಇದು 3 -4 1 + 3 4 -3 4 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಪಿ ಆಫ್ -1 ಈಕ್ವಲ್ ಟು 0. ಅಂದರೆ ಕೊಟ್ಟಿರುವಂಥ ಬಹುಪದೋಕ್ತಿಗೆ ಎಕ್ಸ್ ಯಾವ ಬೆಲೆಯನ್ನು ಆದೇಶಿಸಿದಾಗ ಈ ಬಹುಪದೋಕ್ತಿ 0 ಆಗಿ ಬರುತ್ತೆ. ಇದಕ್ಕೆ ನಾವು ಎಕ್ಸ್ ಈಕ್ವಲ್ ಟು ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆ -1 ಆಗಿರುತ್ತೆ. ಈ ಒಂದು ಬಹುಪದೋಕ್ತಿಯ ಶೂನ್ಯತೆ -1 ಆಗಿರುತ್ತೆ. ಇದೇ ಒಂದು ಬಹುಪದೋಕ್ತಿ ಅಂದರೆ ಇದು ವರ್ಗ ಬಹುಪದೋಕ್ತಿ ಅಂದರೆ ಶೂನ್ಯತೆ ಒಂದೇ ಇರೋದಿಲ್ಲ. ಇಲ್ಲಿ ಶೂನ್ಯತೆ ಎಷ್ಟಾಗಿರುತ್ತೆ? 2 ಶೂನ್ಯತೆಗಳನ್ನು ನೋಡ್ತೀವಿ. ಹಾಗಾದರೆ ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಸಪೋಸ್ ಈಗ ಎಕ್ಸ್ ಈಕ್ವಲ್ ಟು 4 ಅಂತ ತೆಗೆದುಕೊಳ್ಳೋಣ. ಎಕ್ಸ್ ಈಕ್ವಲ್ ಟು 4 ಅಂತ ತೆಗೆದುಕೊಂಡಾಗ ಈ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ನಾವು ಎಕ್ಸ್ ಬೆಲೆಯನ್ನು 4 ಅಂತ ತೆಗೆದುಕೊಳ್ಳೋಣ. 4 ಸ್ಕ್ವೇರ್ -3 ಇಂಟು 4 -4 4 ಸ್ಕ್ವೇರ್ 16 ಆಗುತ್ತೆ. 3 4s 12 -4 ಈಗ ನೋಡಿ 16 -12 -4 -16 16 0 ಇದು ಕೂಡ 0 ಬರುತ್ತೆ. ರೇಖಾತ್ಮಕ ಬಹುಪದೋಕ್ತಿಗೆ ಒಂದೇ ಒಂದು ಶೂನ್ಯತೆ ಇರುತ್ತೆ. ವರ್ಗ ಬಹುಪದೋಕ್ತಿಗೆ 2 ಶೂನ್ಯತೆಗಳಿರ್ತವೆ. ಈಗ ಪಿ ಆಫ್ ಎಕ್ಸ್ ಇದು ಮೊದಲನೇದು, ಇದು ಶೂನ್ಯತೆ ಆಗಲಿಲ್ಲ, ಹಾಗಾಗಿ ಇದನ್ನು ಬಿಡೋಣ. ಈಗ ಎರಡನೇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 4 ಬಹುಪದೋಕ್ತಿಯ ಶೂನ್ಯತೆಗಳು ಯಾವಪ್ಪ ಅಂದರೆ -1 4 ಅಂತ ಆಗಿರುತ್ತೆ. -1 4 ಅಂತ ಹೇಳಿ ಆಗಿರುತ್ತೆ. ಓಕೆ, ಶೂನ್ಯತೆಗಳು ಅಂದರೆ ಗೊತ್ತಾಯ್ತಲ್ವ. ಎಕ್ಸ್ ಈಕ್ವಲ್ ಟು ಯಾವ ಬೆಲೆಯನ್ನು ಕೊಟ್ಟಿರ್ತಾರೆ, ಎಕ್ಸ್ ಈಕ್ವಲ್ ಟು ಸಮಥಿಂಗ್ ಯಾವ ಬೆಲೆ ಕೊಟ್ಟಿರ್ತಾರೆ ಅದನ್ನು ಕೊಟ್ಟಿರುವಂಥ ಬಹುಪದೋಕ್ತಿಗೆ ಅಪ್ಲೈ ಮಾಡಿದಾಗ ಈಕ್ವಲ್ ಟು 0 ಬಂದರೆ ಅದು ಶೂನ್ಯತೆ ಆಗಿರುತ್ತೆ. ಈಗ ಥಿಯರಿ ಪಾಠನ ನೀವು ನೋಡ್ಕೊತಾ ಬನ್ನಿ. ಪಾಠದ ಕೊನೆಯಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬರೋಣ. ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಂಡು ಸ್ವತಃ ವಿಡಿಯೋನ ಪಾಸ್ ಮಾಡಿ ನೀವು ಕೂಡ ಸಾಲ್ವ್ ಮಾಡಬಹುದು ಪ್ರಶ್ನೆಗಳನ್ನು ಕೊಟ್ಟಾಗ. ಮುಂದಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಯಾವ ರೀತಿಯಾಗಿರುತ್ತೆ. ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ. ಸಹಗುಣಕ ಅಂತಂದ್ರೆ ಏನು? ಸಹಗುಣಕಗಳ ನಡುವಿನ ಸಂಬಂಧ. ಪದಗಳ ಅರ್ಥ ಗೊತ್ತಾಗದೆ ಹೋದರೆ ಕಾನ್ಸೆಪ್ಟ್ ಕ್ಲಿಯರ್ ಆಗೋದಿಲ್ಲ. ಅದನ್ನು ಬಹುಪದೋಕ್ತಿ ಅಂದರೆ ಗೊತ್ತಾಯಿತು, ಶೂನ್ಯತೆ ಅಂದರೆ ಗೊತ್ತಾಯಿತು, ಸಹಗುಣಕಗಳ ಅಂತಂದರೆ ಏನಂತ ನೋಡ್ತಾ ಹೋಗೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂತ ಇದೆ. ಈಗ ಎಕ್ಸ್ದ ಸಹಗುಣಕ ಯಾವುದಿದೆ? 2 ಇದೆ. ಎಕ್ಸ್ ಸ್ಕ್ವೇರ್ದ ಸಹಗುಣಕ ಏನಿದೆ? 1 ಇದೆ. ಅಂದರೆ ಯಾವುದೇ ಒಂದು ವೇರಿಯಬಲ್, ಯಾವುದೇ ಒಂದು ಚರಾಕ್ಷರದ ಹಿಂದೆ ಇರುವಂಥ ನಂಬರ್ಗಳಿಗೆ ನಾವು ಸಹಗುಣಕ ಅಂಥೇಳಿ ಕರಿತೀವಿ. ಹಾಗಾದರೆ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಸಹಗುಣಕಗಳ ನಡುವಿನ ಸಂಬಂಧದ ಬಗ್ಗೆ ಈಗ ತಿಳ್ಕೊತಾ ಹೋಗೋಣ. ಮೊದಲಿಗೆ ನಾವು ಒಂದು ವರ್ಗ ಬಹುಪದೋಕ್ತಿಗೆ ಸಂಬಂಧಿಸಿದ ಶೂನ್ಯತೆಗಳ ಬಗ್ಗೆ ತಿಳ್ಕೊಳ್ಳೋಣ.
ಸೊ ಲಾಸ್ಟಲ್ಲಿ ಈಗ 2 ವರ್ಷದ ಹಿಂದೆ ಏನಿತ್ತಪ್ಪ ಅಂದರೆ ಇದರಲ್ಲಿ ಹಲವಾರು ಕಾನ್ಸೆಪ್ಟ್ಗಳಿದ್ದವು. ಆದರೆ ಸಿಲೆಬಸನ್ನು ರೆಡ್ಯೂಸ್ ಮಾಡಿ ನಿಮಗೆ ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿಗಳ ಶೂನ್ಯತೆವರೆಗೆ ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ರೆಡ್ಯೂಸ್ ಆಗಿದೆ. ಈಗ ಈ ಒಂದು ಚಾಪ್ಟರ್ನ ನಾವು ಸಾಲ್ವ್ ಮಾಡ್ತಾ ಇರೋದು ಈಗ ನ್ಯೂ ಸಿಲೆಬಸ್ ಬೇಸ್ಡ್ ಮೇಲೆ 2026 ಮತ್ತು 27ನೇ ಸಾಲಿನಲ್ಲಿ ಗೋರ್ಮೆಂಟು ಇಲಾಖೆಯಿಂದ ಪ್ರಕಟಿಸಲ್ಪಟ್ಟ ಪಠ್ಯಪುಸ್ತಕದಿಂದನೇ ನಾವು ಇದನ್ನು ತೆಗೆದುಕೊಂಡು ಸಾಲ್ವ್ ಮಾಡ್ತಾಯಿದ್ವಿ. ನ್ಯೂ ಸಿಲೆಬಸ್ ಬೇಸ್ ಮೇಲೆ ಏನು ಬರ್ತಾಯಿದ್ದಾವೆ ಕ್ವಶನ್ಸ್ಗಳು ಬರ್ತಾಯಿದ್ದಾವೆ. ಓಕೆ, ಈಗ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ವರ್ಗ ಬಹುಪದೋಕ್ತಿಯನ್ನು ತೆಗೆದುಕೊಳ್ಳೋಣ. 2x² - 8x + 6 ಅಂತ ಇದೆ. ಇವುಗಳ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಕೊಟ್ಟಿರುವಂಥ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕಪ್ಪ ಅಂದರೆ ಕೊಟ್ಟಿರುವಂತಹ ವರ್ಗ ಬಹುಪದೋಕ್ತಿಯ ಅಪವರ್ತನವನ್ನು ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಪವರ್ತನವನ್ನು ಮಾಡ್ಕೋಬೇಕು ಅಂತ ನೋಡ್ತಾ ಹೋಗೋಣ. ಮಧ್ಯಮ ಸಂಖ್ಯೆಗಳ ಮೊತ್ತವು ಅಂತಿಮ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮಾನವಾಗಿರುವಂತೆ ನಾವು ಏನು ಮಾಡಬೇಕು, ಅಪವರ್ತನವನ್ನು ಮಾಡ್ಕೋಬೇಕು. ಈಸಿ ಟೈಪ್ಸಲ್ಲಿ ಬರ್ತಾ ಹೋದರೆ ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಈಗ 2x² ಮಧ್ಯಮ ಸಂಖ್ಯೆಗಳ ಮೊತ್ತ 8ಕ್ಕೆ ಸಮನಾಗಿರಬೇಕು. 8ಕ್ಕೆ ಸಮನಾಗಿರಬೇಕು. -6x - 2x ಅಂದರೆ -6 - 2 ಅಂದಾಗ 8x ಬರುತ್ತೆ. ಮೈನಸ್ ಅಗೇನ್ ಮೈನಸ್ ಬರುತ್ತೆ, +6 ಆಗುತ್ತೆ. ಸೊ ಇದನ್ನು ಅಪವರ್ತನವನ್ನು ಗೊಳಿಸೋಣ. ಈಗ 2x² ಇದೆ, ಇದರಲ್ಲಿ ಏನು ಕಾಮನ್ ಬರುತ್ತೆ ಅದನ್ನು ಹೊರಗಡೆ ತೆಗೆಯೋಣ. 2x ಕಾಮನ್ ಬರುತ್ತೆ, x - 6 ಅಗೇನ್ 2x ಇಂದ ಈ ಬ್ರ್ಯಾಕೆಟಲ್ಲಿರುವಂಥ ಟರ್ಮ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಗೇನ್ ಇದೇ ಬರುತ್ತೆ. ನೆಕ್ಸ್ಟ್ -2x - 3 -2 × x - 2x -2 -3 6. ನೆಕ್ಸ್ಟ್ ಈಗ 2x - 2x - 6 ಇಲ್ಲಿ 2 ಕಾಮನ್ ಇದೆ, 2 ಹೊರಗಡೆ ತೆಗೆಯೋಣ. x - 1 ಆಗುತ್ತೆ, ಇದು x - 6 ಆಗುತ್ತೆ. ಈಗ ನಾವು ಇದು ಕಾನ್ಸ್ಟೆಂಟ್ ಟರ್ಮ್ ಇದೆ, ಇದನ್ನು ನೆಗ್ಲೆಕ್ಟ್ ಮಾಡಿಬಿಡೋಣ. x - 1 = 0, x - 6 = 0, x = 1, x = 6. ಹಾಗಾದರೆ ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಯಾವಾಗಿದ್ದಾವೆ? 1 ಮತ್ತು 6. ಈ ಕಡೆ ಎಲ್ಲ 3 ಬರಬೇಕು. 2 3 = 6, 2 3 6, 2 3 6, ಇದು ಕೂಡ 3 ಬರಬೇಕು. 3 ಇಲ್ಲಿ ಕೂಡ 3. ಹಾಗಾದರೆ ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಏನಾಗಿದ್ದಾವೆ? 1 ಮತ್ತು 3, 1 ಮತ್ತು 3. ಈ ಶೂನ್ಯತೆಗಳಲ್ಲಿ p(x) ಬೆಲೆಯ ಶೂನ್ಯ. ಈಗ p(x) ಏನು ಕೊಟ್ಟಿದ್ದಾರೆ, ಇದು ಕೊಟ್ಟಿರುವಂಥ ಬಹುಪದೋಕ್ತಿ. ಇದರ ಶೂನ್ಯತೆಗಳು ಯಾವಪ್ಪ ಅಂದರೆ 1 ಮತ್ತು 3 ಆಗಿದೆ. ಹಾಗಾದರೆ ಈ ರೀತಿಯಾಗಿ ಕೊಟ್ಟಾಗ ವರ್ಗ ಬಹುಪದೋಕ್ತಿಯಲ್ಲಿ 2 ಶೂನ್ಯತೆಗಳು ಇದ್ದಾಗ ಶೂನ್ಯತೆಗಳ ಶೂನ್ಯತೆಗಳ ಗುಣಲಬ್ಧಕ್ಕೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಇದೆ ಅಂದರೆ ಶೂನ್ಯತೆಗಳ ಮೊತ್ತ. ಈಗ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ, ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂಥೇಳಿ ಪ್ರಶ್ನೆಯನ್ನು ಕೇಳಿದಾಗ ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಇದನ್ನು ನೆನಪಿಟ್ಕೊಳ್ಬೇಕು. ಸೊ ಇದ್ರ ಬೇಸ್ ಮೇಲೆ ಕ್ವಶನ್ಸ್ಗಳು ಕೇಳುವಂಥದ್ದು. ಶೂನ್ಯತೆಗಳ ಮೊತ್ತ ಅಂದಾಗ ಆಲ್ಫಾ + ಬೀಟಾ = -b/a. ನೆಕ್ಸ್ಟು ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಅಂತಂದಾಗ ಆಲ್ಫಾ × ಬೀಟಾ = c/a. ಹಾಗಾದರೆ ನಿಮಗೀಗ ಒಂದು ಡೌಟ್ ಬರ್ತಾ ಇರಬೇಕು, ಆಲ್ಫಾ ಅಂದ್ರೇನು, ಬೀಟಾ ಅಂದ್ರೇನು, ಬಿ ಅಂದ್ರೇನು, ಎ ಅಂದ್ರೇನು, ಸಿ ಅಂದ್ರೇನು, ಎಲ್ಲಿಂದ ತೊಗೊಂಡ್ರಿ ಅಂತ ಪ್ರಶ್ನೆ ಬರ್ತಾ ಇರಬಹುದು. ಸೊ ಆ ಕಾನ್ಸೆಪ್ಟನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡೋಣ. ಈಗ ಶೂನ್ಯತೆಗಳ ಮೊತ್ತ ಅಂತ ಇದ್ದೀವಿ.
ಈಗ ಈ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಬಂದಿರುವಂಥ ಶೂನ್ಯತೆಗಳು ಯಾವಿದ್ದಾವೆ? 1 ಮತ್ತು 3 ಇದೆ. ಹಾಗಾದರೆ ಮೊದಲನೇ ಶೂನ್ಯತೆಯನ್ನು ನಾವು ಅಲ್ಫಾ ಅಂತೇಳಿ ಕರಿತೀವಿ, ಎರಡನೇ ಶೂನ್ಯತೆಯನ್ನು ನಾವು ಬೀಟಾ ಅಂತೇಳಿ ಕರಿತೀವಿ. ಬಿ ಎಲ್ಲಿಂದ ಬಂತು ಅಂತ ನೋಡ್ತಾ ಹೋದಾಗ ಇದು ವರ್ಗ ಬಹುಪದೋಕ್ತಿ ಇದೆ. 2x² - 8x + 6 ಇದು ವರ್ಗ ಬಹುಪದೋಕ್ತಿ ಇದೆ. ಇದನ್ನು ವರ್ಗ ಬಹುಪದೋಕ್ತಿ ಆದರ್ಶ ರೂಪಕ್ಕೆ ಕಂಪ್ಯಾರಿಸನ್ ಮಾಡಬೇಕು. ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಯಾವ ರೀತಿಯಾಗಿದೆ? ax² + bx + c ಅಂತ ಇದೆ. ಎ ಅಂದರೆ ಏನಪ್ಪ ಅಂದರೆ x² ಸಹಗುಣಕ. x² ಸಹಗುಣಕ. ಎ ಅಂದರೆ x² ಸಹಗುಣಕ. ಬಿ ಅಂದರೆ ಏನು? x ಸಹಗುಣಕ. ಎ ಅಂದರೆ x² ಸಹಗುಣಕ, ಬಿ ಅಂದರೆ x ಸಹಗುಣಕ, ಸಿ ಅಂದರೆ ಏನು? ಸ್ಥಿರಾಂಕ. ಸಿ ಅಂದರೆ ಸ್ಥಿರಾಂಕ. ಓಕೆ, ಎಲ್ಲ ಟರ್ಮ್ಸ್ಗಳು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಅಲ್ಫಾ ಅಂದರೆ ಮೊದಲನೇ ಶೂನ್ಯತೆ, ಬೀಟಾ ಅಂದರೆ ಎರಡನೇ ಶೂನ್ಯತೆ, ಎ ಅಂದರೆ x² ಸಹಗುಣಕ, ಬಿ ಅಂದರೆ x ಸಹಗುಣಕ, ಸಿ ಅಂದರೆ ಸ್ಥಿರಾಂಕ. ಈಗ ಇಷ್ಟು ಟರ್ಮ್ಗಳು ನಿಮಗೆ ಗೊತ್ತಾಯಿತು. ಸೊ ಈಗ ನಾವು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋಣ. ಈಗ -b/a ಮೊತ್ತ ಕೊಟ್ಟಾಗ -b/a ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಒಂದು ಫಾರ್ಮುಲಾ, ಇದು ಒಂದು ಫಾರ್ಮುಲಾ, ಎರಡು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಫಾರ್ಮುಲಾ. ಸೊ ಅಲ್ಫಾ ಅಂದರೆ ಎಷ್ಟಿದೆ? ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ -b ಅಂದರೆ ಎಷ್ಟಿದೆ? ಈಗ ಬಿ ಅಂದರೆ ಮೈನಸ್ ಫಾರ್ಮುಲಾದಲ್ಲಿರುವಂಥ ಮೈನಸ್ಸು ಜೊತೆಗೆ -a2. ಇಲ್ಲಿ x² ಅಥವಾ x² ಇರಲಿ ಅಥವಾ x ಸಹಗುಣಕ ಇರಲಿ, ಅದರ ಹಿಂದಿನ ಒಂದು ಅದರ ಹಿಂದಿನ -a2 ಡಿವೈಡೆಡ್ ಬೈ a ಅಂತಂದರೆ ಏನು? x ಸಹಗುಣಕ. x ಸಹಗುಣಕ ಎಷ್ಟಿದೆ? 2 ಇದೆ. ಹಾಗಾಗಿ ಮೈನಸ್ ಪ್ಲಸ್ ಆಗುತ್ತೆ. 8 ಡಿವೈಡೆಡ್ ಬೈ 2, 2 1 2 4 ಶೂನ್ಯತೆಗಳ ಮೊತ್ತ = 4. ಶೂನ್ಯತೆಗಳ ಗುಣಲಬ್ಧ ಎಷ್ಟಾಗುತ್ತೆ? ಅಲ್ಫಾ ಇಂಟು ಬೀಟಾ. ಅಲ್ಫಾ ಅಂದರೆ ಎಷ್ಟಿದೆ? 1 ಇದೆ. ಇದರ ಫಾರ್ಮುಲಾ ಏನಿದೆ? c/a ಅಂತ ಇದೆ. ಸಿ ಅಂದರೆ ಸ್ಥಿರಾಂಕ ಎಷ್ಟಿದೆ? 6 ಇದೆ. ಎ ಅಂದರೆ ಎಷ್ಟಿದೆ ಅಂದರೆ ಅದು 2 ಆಗುತ್ತೆ. ಆ್ಯಂಡ್ 2 1 2 3 ಅಂದಾಗ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಎಷ್ಟಾಗಿರುತ್ತೆ ಅಂದರೆ 3 ಆಗಿರುತ್ತೆ. ಶೂನ್ಯತೆಗಳ ಮೊತ್ತ ಅಂದಾಗ 4 ಆಗಿರುತ್ತೆ. ಈ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಏನು ಅಂತ ಹೇಳಿ ತಿಳಿತು. ಸೊ ಇಷ್ಟು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಾಗ ಶೂನ್ಯತೆಗಳ ಮೊತ್ತ, ಗುಣಲಬ್ಧವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ನೋಡಿದ್ವಿ ಡೀಟೇಲಾಗಿ. ಸೊ ಇದಕ್ಕೆ ಸಂಬಂಧಿಸಿದ ಡೌಟ್ಸ್ಗಳು ಏನಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಾಕ್ತೀನಿ. ದಯವಿಟ್ಟು ಇವುಗಳನ್ನು ನೀವು ಸಾಲ್ವ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡಿ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ನೆಕ್ಸ್ಟು ನೀವು ವಿಡಿಯೋನ ಕಂಟಿನ್ಯೂ ಮಾಡಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡಿ ನೋಡ್ಬೋದು. ಮೊದಲಿಗೆ ಇದು ಕರ್ನಾಟಕ ಸಿಲೆಬಸ್ನ ಹೊಸ ಸಿಲೆಬಸ್ನಲ್ಲಿರುವಂತಹ ಮೊದಲನೇ ಒಂದು ಎಕ್ಸಾಂಪಲ್. ಇದು x² + 7x + 10 ಅಂತ ಇದೆ ಎಂಬ ವರ್ಗ ಬಹುಪದೋಕ್ತಿ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅನ್ನತಕ್ಕಂಥದ್ದು ಪ್ರಶ್ನೆ ಇದೆ. ಪ್ರಶ್ನೆ ಸಂಖ್ಯೆಯನ್ನು ನೇರವಾಗಿ ಬರೆಯೋಣ. ಯಾವ ರೀತಿಯಾಗಿ ಕೇಳ್ತಾರೆ ಅನ್ನುವಂಥ ಕನ್ಫ್ಯೂಷನ್ ಬೇಡ. x² + 7x + 10 ವರ್ಗ ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಯಾವ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡಬೇಕು? ಆಗಲೇ ನಾವು ಸಾಲ್ವ್ ಮಾಡಿದ್ವಿ. ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ನಾವು ಕೊಟ್ಟಿರುವಂಥ ಬಹುಪದೋಕ್ತಿ ಪರಿಹಾರ. ಸೊ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನನ್ನು ಕೇಳಿದರೆ ಏನು ಬರೀಬೇಕಪ್ಪ ಅಂದರೆ,
ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಕೇಳಿದರೆ ಮೊದಲಿಗೆ ನೀವು ಪರಿಹಾರದೊಂದಿಗೆ ಸ್ಟಾರ್ಟ್ ಮಾಡಬೇಕು. ಪರಿಹಾರ ಅಂತ ಹೇಳಿ ಬರೋದು x² + 7x + 10 ಅಂತ ಹೇಳಿ ಬರೀಬೇಕು. x² + 7x + 10. ಈಗ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಅಪವರ್ತನಗೊಳಿಸಬೇಕು. ಅಂದರೆ ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. x² ಇಲ್ಲಿ 5x + 2x 5x + 2x 10. ಈಗ x ಔಟ್ಸೈಡ್ x + 5 + 2 x + 5 x + 2 x + 5 x + 5 ಇಷ್ಟು ಬಂತು. ಇವಾಗ ಏನು ಮಾಡಬೇಕಪ್ಪ ಅಂದರೆ x + 2 = 0 x + 5 = 0. ಸೊ ಈಗ ಏನು ಬರುತ್ತೆ ಅಂದರೆ x = -2 x = -5 ಅಂತೇಳಿ ಬರುತ್ತೆ. x = -2 x = -5 ಅಂತ ಬರುತ್ತೆ. ಈಗ ಶೂನ್ಯತೆಗಳನ್ನು ಕಂಡುಹಿಡಿಯುವಂಥ ಫಾರ್ಮುಲಾ ಏನಿದೆ ಆಲ್ಫಾ + ಬೀಟಾ = -b/a -b ಅಂತಂದರೆ ಏನು? -b ಅಂದರೆ ಎಕ್ಸ್ದ ಸಹಗುಣಕ. ಎಕ್ಸ್ದ ಸಹಗುಣಕ ಎಷ್ಟಿದೆ? 7 ಇದೆ. ಆಲ್ರೆಡಿ ಮೈನಸ್ ಫಾರ್ಮುಲಾದಲ್ಲಿ ಇರುತ್ತೆ. ಅಂದರೆ ಏನು? x² ಸಹಗುಣಕ ಎಷ್ಟಿದೆ? x² ಹಿಂದ್ಗಡೆ ಎಷ್ಟಿದೆ? ಏನೂ ಇಲ್ಲಪ್ಪ ಅಂದರೆ 1 ಇರುತ್ತೆ. ಹಾಗಾದರೆ ಈ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ = -7. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ × ಬೀಟಾ. ಫಾರ್ಮುಲಾ ಏನಿದೆ? c/a ಇದೆ. c ಅಂದರೆ ಎಷ್ಟು? ಸ್ಥಿರಾಂಕ 10. ಈ x² ಸಹಗುಣಕ a 1. ಹಾಗಾದರೆ ಶೂನ್ಯತೆಗಳ ಗುಣಲಬ್ಧ = 10 ಆಗಿರುತ್ತೆ. ಈ ರೀತಿಯಾಗಿ ಫಾರ್ಮುಲಾಸ್ಗಳನ್ನು ಅಪ್ಲೈ ಮಾಡಿಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ ಕೊಟ್ಟಿರುವಂಥ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡ್ಕೋಬೇಕು. ಇನ್ನೊಂದು ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. ಇಲ್ಲಿ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ಗಳು ಒಂದಕ್ಕೊಂದು ಸಿಮಿಲರ್ ಇರೋದಿಲ್ಲ. ಎಲ್ಲವನ್ನು ಕೂಡ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಸಾಲ್ವ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಅಂದರೆ x² - 3. ಎಕ್ಸಾಂಪಲ್ x² - 3 ಅಂತ ಇದೆ. ಇದು ಕೂಡ ವರ್ಗ ಬಹುಪದೋಕ್ತಿ ಆಗ್ತಾಯಿದೆ. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಬೇಕು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ನಾವು ನೋಡ್ಕೋಬೇಕು. ಸೊ ಇವಾಗ ನಿಮಗೆ ಇದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇದೆ. ಓಕೆನಾ? ಈಗ ಇದು ಯಾವ ಫಾರ್ಮಲ್ಲಿದೆ? ಇದು ಆದರ್ಶ ರೂಪದಲ್ಲಿದೆಯಾ? ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ. ಓಕೆ, ax² + bx + c = 0 ಈ ಫಾರ್ಮ್ನಲ್ಲಿ ಇಲ್ಲ. ಹಾಗಾದರೆ ನಮಗೆ ಏನು ಮಾಡ್ಕೋಬೇಕು ಇದನ್ನು ಅಂದರೆ a² - b² ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೋಬೇಕು. a² - b² ಫಾರ್ಮುಲಾ ಏನಿದೆ? a + b a - b ಅಂತ ಇದೆ. ಅದಕ್ಕೂ ಇದಕ್ಕೆ ಏನು ರಿಲೇಟೆಡಪ್ಪ ಅಂದರೆ ಈಗ ನೋಡ್ತಾ ಹೋಗೋಣ. x² - 3 ಅಂತಂದಾಗ ಇದನ್ನು ಈ ಒಂದು ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಂದಾಗ x - √3 x + √3 x - √3 x + √3 ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ x² - 3 ಬರ್ತೈತಿ. ಬರುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ನೋಡೋಣ. ನಾವು ಚೆಕ್ ಮಾಡಿ ನೋಡೋದಕ್ಕೆ ಅಷ್ಟೇ ಇದು. ಸೊ ಇದು ಎಕ್ಸಾಮ್ ಪರ್ಪಸ್ ಬರೆಯೋದಿಲ್ಲ. ನೋಡಿ, x × x + √3 -√3 x + √3 x × x² ಆಗುತ್ತೆ. x × √3 √3 ಆಗುತ್ತೆ. -√3 × x ಅಂದಾಗ -√3 × x ಪ್ಲಸ್ ಮೈನಸ್ ಇದು ಮೈನಸ್ ಬರುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. √3 × √3 √3 ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರುತ್ತೆ. ಈಗ ಪ್ಲಸ್ x × √3 ಕ್ಯಾನ್ಸಲ್, ಮೈನಸ್ √3 × x ಕ್ಯಾನ್ಸಲ್ ಆಗುತ್ತೆ. ಇದು x²
2 ಆ್ಯಂಡ್ 2 ಎರಡು ಕೂಡ ಕ್ಯಾನ್ಸಲ್ ಆಗಿ -3 ಅಂತ ಬರುತ್ತೆ. ಅಗೇನ್ ಇದೇ ಫಾರ್ಮ್ ಬರುತ್ತೆ. ಹಾಗಾಗಿ ನಾವು ಇದನ್ನು ಈ ಒಂದು ಫಾರ್ಮ್ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ಸಾಲ್ವ್ ಮಾಡೋದನ್ನ ಎಕ್ಸಾಮಲ್ಲಿ ಕೇಳೋದಿಲ್ಲ. ಜಸ್ಟ್ ನಾವು ಏನು ಕಂಡುಹಿಡಬೇಕು, ಶೂನ್ಯತೆಗಳನ್ನು ಕಂಡುಹಿಡ್ಕೋಬೇಕು. ಹಾಗಾದರೆ ಇಲ್ಲಿ ಶೂನ್ಯತೆಗಳೇನು ಬರ್ತಾವಪ್ಪ ಅಂದರೆ x - √3 = 0 ಆದಾಗ x = √3 ಬರುತ್ತೆ. ಇಲ್ಲಿ ಕೂಡ ಏನು ಬರುತ್ತೆ ಅಂದರೆ x + √3 x = √3 ಆಗುತ್ತೆ. ಇದು x = -√3 ಅಂತ ಆಗುತ್ತೆ. ಈಗ ಅಲ್ಪ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಬೇಕು. ಅಲ್ಪ ಪ್ಲಸ್ ಬೀಟಾ = -b/a. -b ಅಂತಂದರೆ ಇಲ್ಲಿ ಏನಿದೆ -b ಅಂದರೆ ಎಕ್ಸ್ದ ಸಹಗುಣಕ. ಎಕ್ಸ್ದ ಸಹಗುಣಕ ಏನು ಬರುತ್ತೆ, √3. ಎಕ್ಸ್ದ ಸಹಗುಣಕ ಅಂದರೆ ಈ ಒಂದು ವರ್ಗ ಬಹುಪದೋಕ್ತಿಯನ್ನು ನಾವು ನೋಡಿದಾಗ ಇದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಈ ರೀತಿಯಾಗಿದೆ. ax² ಇದೆ, c ಮತ್ತು ಸ್ಥಿರಾಂಕ ಕೂಡ ಇದೆ. ಇಲ್ಲಿ bx ಇಲ್ಲ. bx ಇಲ್ಲಪ್ಪ ಅಂತಂದಾಗ ನಾವು bಯನ್ನು 0 ಅಂತ ತಗೋಬೇಕು. b/1 ಅಂತಂದಾಗ 0 ಬರುತ್ತೆ. ಶೂನ್ಯತೆಗಳ ಮೊತ್ತ ಇಲ್ಲಿ 0 ಬರುತ್ತೆ. ಶೂನ್ಯತೆಗಳ ಗುಣಲಬ್ಧ ಏನು ಬರುತ್ತೆ ಅಂದರೆ c/a. c ಅಂದರೆ ಸ್ಥಿರಾಂಕ ಎಷ್ಟಿದೆ, -3 ಇದೆ. a ಅಂದರೆ ಎಷ್ಟಿದೆ, 1 ಇದೆ. ಹಾಗಾದರೆ ಗುಣಲಬ್ಧ ಎಷ್ಟು ಬರುತ್ತೆ ಅಂದರೆ 3 ಬರುತ್ತೆ. ಇದು ಈ ಕೊಟ್ಟಿರುವಂಥ ವರ್ಗ ಬಹುಪದೋಕ್ತಿಯ ಶೂನ್ಯತೆ 0 ಮತ್ತು 3 ಅಂತ ಆಗಿರುತ್ತೆ. 0 ಮತ್ತು 3 ಅಂತ ಆಗಿರುತ್ತೆ. ಇದು ಈ ರೀತಿಯಾಗಿ ಕ್ವಶನ್ ಎಕ್ಸಾಂಪಲ್ ಇತ್ತು. ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಇನ್ನೊಂದು ಎಕ್ಸಾಂಪಲನ್ನು ನೋಡ್ತಾ ಹೋಗೋಣ. ಅದಾದ ನಂತರ ಇದೇ ಕಾನ್ಸೆಪ್ಟಿಗೆ ಸಂಬಂಧಿಸಿದ ಹಾಗೆ ಹೈ ಲೆವೆಲ್ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಕ್ವಶನ್ಸ್ಗಳು ಯಾವ ರೀತಿಯಾಗಿರ್ತವೆ ಅಂತ ಒಂದು 10 ಕ್ವಶನ್ಸ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸಾಂಪಲ್ ನಂಬರ್ 3. ಓಕೆ, ಎಕ್ಸಾಂಪಲ್ ನಂಬರ್ 4 ಈ ರೀತಿಯಾಗಿದೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3, -2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಆಲ್ರೆಡಿ ಕ್ವಶನ್ನಲ್ಲಿ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಇದರ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಶೂನ್ಯತೆಗಳು ಏನು ಕೊಟ್ಟಿದ್ದಾರೆ, ಅಲ್ಪ ಅಂದರೆ ಕೊಟ್ಟಿದ್ದಾರೆ -3 ಅಂತ, ಬೀಟಾ ಅಂದರೆ ಕೊಟ್ಟಿದ್ದಾರೆ 2 ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಶೂನ್ಯತೆಗಳನ್ನು ಕೊಟ್ಟಾಗ ನಾವು ಏನು ಮಾಡಬೇಕು ಅಂದರೆ ಉಲ್ಟಾ ರಿವರ್ಸ್ ವರ್ಗ ಸಮೀಕರಣವನ್ನು ಕಂಡುಹಿಡ್ಕೋಬೇಕು. ಇಷ್ಟೊತ್ತು ವರ್ಗ ಸಮೀಕರಣ ಕೊಟ್ಟಿರೋದನ್ನು ನಾವು ಶೂನ್ಯತೆಗಳನ್ನು ಕಂಡುಹಿಡಿದ್ವಿ. ಈಗ ಶೂನ್ಯತೆಗಳನ್ನು ಕೊಟ್ಟಾಗ ವರ್ಗ ಸಮೀಕರಣವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಇದಕ್ಕೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅಪ್ಪ ಅಂದರೆ x² ಅಂದರೆ ವರ್ಗ ಸಮೀಕರಣದ ಆದರ್ಶ ರೂಪ ನಮಗೆ ಗೊತ್ತಿದೆ. ಆ ಆದರ್ಶ ರೂಪವನ್ನೇ ನಾವು ಯಾವ ರೀತಿಯಾಗಿ ಬರೀಬೇಕಪ್ಪ ಅಂದರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಷ್ಟನ್ನು ಬರ್ಕೋಬೇಕು. ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡ್ಕೋಬೇಕು. ಮೊದಲಿಗೆ ಅಲ್ಫಾ ಪ್ಲಸ್ ಬೀಟಾ ಎಷ್ಟಾಗುತ್ತೆ, -3 + 2 -3 + 2 ಎಷ್ಟಾಗುತ್ತೆ, ಇದರ ಫಾರ್ಮುಲಾ ಏನಿದೆ -b/a ಅಂತ ಇದೆ. -b ಅಂದರೆ ಎಕ್ಸ್ದ ಸಹಗುಣಕ ಬೇಕು, a ಅಂತಂದರೆ ಅಲ್ಲಿ ಸ್ಥಿರಾಂಕ ಇರುತ್ತೆ. ಹಾಗಾಗಿ ಇಲ್ಲಿ b ಅಂದರೆ ಎಷ್ಟಿದೆ ಅಂದರೆ -3/a. ಈ ರೀತಿಯಾಗಿ ಕೂಡ ಬರೀಬೋದು. ಈಗ ಅಲ್ಫಾ ಪ್ಲಸ್ ಬೀಟಾ ಅಂತಂದಾಗ ಈ ರೀತಿಯಾಗಿ ಕೂಡ ತಗೋಬೋದು. -3 + 2 ಅಂದಾಗ -1 ಬರುತ್ತೆ. ಶೂನ್ಯತೆಗಳ ಗುಣಲಬ್ಧ ಎಷ್ಟಾಗುತ್ತೆ ಅಂದರೆ -3 × 2 ಎಷ್ಟಾಗುತ್ತೆ, -6 ಆಗುತ್ತೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಆಲ್ರೆಡಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ವರ್ಗ ಬಹುಪದೋಕ್ತಿಯನ್ನು ಏನು ಮಾಡಬೇಕು, ಫಾರ್ಮ್ ಮಾಡಬೇಕು. ಈಗ ಏನಿದೆ ಅಂತಂದಾಗ ಪರಿಹಾರ ಮೊದಲಿಗೆ ಏನು ಕೊಟ್ಟಿದ್ದಾರೆ, ಅಲ್ಫಾ ಕೊಟ್ಟಿದ್ದಾರೆ -3 ಅಂತ, ಬೀಟಾ ಕೊಟ್ಟಿದ್ದಾರೆ 2 ಅಂತ. ಸೊ ಶೂನ್ಯತೆಗಳ ಮೊತ್ತ ಯಾವ ರೀತಿಯಾಗಿರುತ್ತೆ, ಅಲ್ಫಾ ಪ್ಲಸ್ ಬೀಟಾ ಅಂದಾಗ -b/a. ಅಂದರೆ ಎಕ್ಸ್ದ ಸಹಗುಣಕ ಇಲ್ಲಿ -3 ಇದೆ ಅಂದಾಗ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 3 ಅಂತ ಬರುತ್ತೆ. ಅಂದರೆ ಎಕ್ಸ್ದ ಸಹಗುಣಕ ಇಲ್ಲಿ ಯಾವುದೂ ಇಲ್ಲ, ಹಾಗಾಗಿ ಇಲ್ಲಿ 1 ಇರುತ್ತೆ. ಶೂನ್ಯತೆಗಳ ಗುಣಲಬ್ಧ
ಸಿ ಬೈ ಎ ಅಂತಂದಾಗ 2 ಆಗಿರುತ್ತೆ. ಅಂದರೆ ಅಕಾರ್ಡಿಂಗ್ ಟು ಕ್ವಶನ್ ಶೂನ್ಯತೆಗಳ ಮೊತ್ತ ಅಂತಂದರೆ ಅದು -3 ಆಗಿರುತ್ತೆ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಅದು 2 ಆಗಿರುತ್ತೆ. ಈಗ ಏನು ಮಾಡಬೇಕಪ್ಪ ಅಂದರೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ. ಇದು ಫಾರ್ಮುಲಾದಲ್ಲಿ x² ಆಲ್ರೆಡಿ -3 ಇದೆ. ಆಲ್ರೆಡಿ -3 ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಅಂದಾಗ -3 ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕೊಟ್ಟಿದ್ದಾರೆ. ಎಷ್ಟಿದೆ? 2 ಇದೆ. ಹಾಗಾಗಿ 2 x² ಮೈನಸ್ ಮೈನಸ್ ಪ್ಲಸ್ 3x ಪ್ಲಸ್ 2 ಇದು ವರ್ಗ ಬಹುಪದೋಕ್ತಿ ನಮಗೆ ಇಲ್ಲಿ ಸಿಗ್ತಾಯಿದೆ. ಈ ರೀತಿಯಾಗಿ ನಾವು ಶೂನ್ಯತೆಗಳನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡ್ಕೋಬೇಕು. ಈಗ ಸ್ವಲ್ಪ ಹೈ ಲೆವೆಲ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ವರ್ಗ ಬಹುಪದೋಕ್ತಿ x² ಮೈನಸ್ 7x ಪ್ಲಸ್ 12 ಶೂನ್ಯತೆಗಳು ಆಲ್ಫಾ ಪ್ಲಸ್ ಬೀಟಾ ಆದರೆ ಆಲ್ಫಾ ಬೀಟಾ ಆದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಮೌಲ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. x² ಮೈನಸ್ 7x ಪ್ಲಸ್ 12 ಅಂತ ಇದೆ. ಈಗ ಕೊಟ್ಟಿರುವಂಥ ವರ್ಗ ಬಹುಪದೋಕ್ತಿಯನ್ನು ಏನು ಮಾಡಬೇಕು? ಅಪವರ್ತನಗೊಳಿಸಬೇಕು. x² = 4x ಮೈನಸ್ 3x. 4x ಮೈನಸ್ 3x ಯಾಕೆ ತೊಗೊಂಡ್ವಿ ಅಂದರೆ 4x ಪ್ಲಸ್ 3x ತಂದಾಗ 7x ಬರುತ್ತೆ. 4x ಪ್ಲಸ್ 3x ಅಂದರೆ 7x ಬರುತ್ತೆ. 4 3 ಅಂದರೆ 4 3 12 ಬರುತ್ತೆ. ಅದಕ್ಕಾಗಿ ನಾವು ಈ ರೀತಿಯಾಗಿ ಅಪವರ್ತನವನ್ನು ಗೊಳಿಸಬೇಕು. ಸೊ x² ಇಲ್ಲಿ ಏನು ಮಾಡಬೇಕು? ಅಪವರ್ತನವನ್ನು ತೆಗಿಬೇಕು. x ಕಾಮನ್ ಬರುತ್ತೆ. x ಇಂಟು x² ಮೈನಸ್ 4 x ಇಂಟು ಮೈನಸ್ 4x ಮೈನಸ್ 3 x ಮೈನಸ್ 4 x ಮೈನಸ್ 3 x ಮೈನಸ್ 3 x ಮೈನಸ್ 4 ಕಾಮನ್ ಇದೆ. ಹಾಗಾಗಿ x ಮೈನಸ್ 4. ಈಗ x ಈಕ್ವಲ್ ಟು 3 x ಮೈನಸ್ 3 ಈಕ್ವಲ್ ಟು 0 x ಮೈನಸ್ 4 ಈಕ್ವಲ್ ಟು 0. x ಈಕ್ವಲ್ ಟು 3 ಬರುತ್ತೆ. ಇಲ್ಲಿ x ಈಕ್ವಲ್ ಟು 4 ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂದರೆ ನಮಗೇನು ಕೇಳಿದ್ದಾರೆ? ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಆಲ್ಫಾ ಅಂದರೆ ಎಷ್ಟಿದೆ? ಅಂದರೆ ಮೊದಲನೇ ಒಂದು ಶೂನ್ಯತೆಗೆ ನಾವು ಆಲ್ಫಾ ಅಂತ ಕರಿತೀವಿ, ಎರಡನೇ ಶೂನ್ಯತೆಗೆ ಬೀಟಾ ಅಂತ ಕರಿತೀವಿ. ಆಲ್ಫಾ ಸ್ಕ್ವೇರ್ ಅಂದರೆ ಡೈರೆಕ್ಟಾಗಿ ಆನ್ಸರನ್ನು ಕೂಡ ನಾವು ಕಂಡುಹಿಡ್ಕೋಬೋದು. 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ 3 3 9 4 ಸ್ಕ್ವೇರ್ ಎಷ್ಟಾಗುತ್ತೆ? 16 ಆಗುತ್ತೆ. ಎರಡನ್ನು ಕೂಡಿಸಿದಾಗ 25 ಬರುತ್ತೆ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಶ್ನೆ ಈ ರೀತಿಯಾಗಿದೆ. ಆಲ್ಫಾ ಬೀಟಾಗಳು 2x² ಮೈನಸ್ 5x ಮೈನಸ್ 3 = 0 ಶೂನ್ಯತೆಗಳಾದರೆ 1/ಆಲ್ಫಾ ಪ್ಲಸ್ 1/ಬೀಟಾದ ಮೌಲ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಪರಿಹಾರ ಈ ರೀತಿಯಾಗಿ 2x² ಮೈನಸ್ 5x ಮೈನಸ್ 3. ಈಗ x² ಕೊಯಿಫಿಷಿಯೆಂಟ್ ನಾವು ಏನು ಯಾವುದಾಗಿ ಮಾಡ್ಕೋಬೇಕಪ್ಪ ಅಂದರೆ ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಅಂದರೆ 2 ಇಂಟು 3 6 ಆಗುತ್ತೆ. ಈ ರೀತಿಯಾಗಿ ಅಪವರ್ತನವನ್ನು ಮಾಡ್ಕೋಕ್ಕಿಂತಲೂ x² ಮೈನಸ್ 5/2 ಯಾಕಪ್ಪ ಅಂದರೆ ಇದು ಹೋಲ್ ಇಕ್ವೇಷನ್ ಏನಿದೆ ಇದಕ್ಕೆ ಡಿವೈಡ್ 2 ಮಾಡಬೇಕು. ಡಿವೈಡೆಡ್ ಬೈ 2. ಈಗ x² ಮೈನಸ್ 5/2x ಮೈನಸ್ 3/2. ಈಗ ಯಾವ ಫಾರ್ಮಲ್ಲಿ ಬಂತು? ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂತು. ax² ಪ್ಲಸ್ bx ಪ್ಲಸ್ c = 0 ಆ ಫಾರ್ಮ್ಗೆ ಬಂದು ಈಗ ಈ ಒಂದು ವರ್ಗ ಸಮೀಕರಣದ ಶೂನ್ಯತೆಗಳ ಮೊತ್ತ ಕಂಡುಹಿಡ್ಕೋಬೇಕು. ಶೂನ್ಯತೆಗಳ ಮೊತ್ತ ಏನಿದೆ? ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಮೈನಸ್ b/a ಮೈನಸ್ b ಅಂತಂದರೆ ಎಕ್ಸ್ದ ಸಹಗುಣಕ ಮೈನಸ್ 5/2. ಎಕ್ಸ್ದ ಸಹಗುಣಕ ಎಷ್ಟಿದೆ? 1 ಇದೆ. ಹಾಗಾಗಿ 1 ಅಂದರೆ
ಇದು 5/2 ಮಾತ್ರ ಬಂತು. ನೆಕ್ಸ್ಟು ಇದರ ಗುಣಲಬ್ಧ -3/2 ಅಂದರೆ ಸ್ಥಿರಾಂಕ. C/A ಅಂತ ಫಾರ್ಮುಲಾ ಇದೆ. C/A. C ಅಂದರೆ ಸ್ಥಿರಾಂಕ, -3/2. A ಅಂದರೆ ಎಷ್ಟಿದೆ, x² ಸಹಗುಣಕ 1 ಇದೆ. ಹಾಗಾಗಿ ಇದು 3/2 ಅಷ್ಟೇ ಬರುತ್ತೆ. ಈಗ ನಾವು ಏನು ಕಂಡುಹಿಡ್ಕೋಬೇಕಪ್ಪ ಅಂದರೆ 1/α 1/β ಕಂಡುಹಿಡ್ಕೋಬೇಕು. ನಮಗೆ ಅದು ಗೊತ್ತಿಲ್ಲ. ಈಗ ಏನು ಮಾಡಬೇಕು, ಆಲ್ಫಾ ಪ್ಲಸ್ ಬೀಟಾನ LCM ತೆಗಿಬೇಕು. ಆಲ್ಫಾ ಇಂಟು ಬೀಟಾ, ಇಲ್ಲಿ ಯಾವ ಟರ್ಮ್ ಇಲ್ಲ ಆ ಟರ್ಮ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ನೆಕ್ಸ್ಟು ಇದು ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಪ್ಲಸ್ ಬೀಟಾ. ಈಗ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕಂಡುಹಿಡಿದ್ವಿ, -5/2. ಆಲ್ಫಾ ಇಂಟು ಬೀಟಾ ಎಷ್ಟಿದೆ, -3/2 ಇದೆ, -3/2. ಸೊ ಇದನ್ನು ಏನು ಮಾಡಬೇಕು, ವೃತ್ಕ್ರಮಗೊಳಿಸಬೇಕು, ಅಂದರೆ ಇನ್ವರ್ಸ್ ಮಾಡಬೇಕು. -5/2 ಇಂಟು 2/-3. 2 ಎರಡು ಕಡೆಗೆ ಕ್ಯಾನ್ಸಲ್ ಆಗುತ್ತೆ. 2 ಕ್ಯಾನ್ಸಲ್ ಆದಾಗ ಇಲ್ಲಿ ಇದು ಮೈನಸ್ ಕೂಡ ಕ್ಯಾನ್ಸಲ್ ಆಗಿ 5/3 ಅಂತ ಆನ್ಸರ್ ಬರುತ್ತೆ. ಸೊ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಸಾಲ್ವ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ. ಎಷ್ಟಿದೆ, 8 ಇದೆ. ಗುಣಲಬ್ಧ ಕೊಟ್ಟಿದ್ದಾರೆ, 15 ಇದೆ. ಹಾಗಾದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡ್ಕೋಬೇಕು. ನಮಗೆ ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾ, x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಓಕೆ, ಈಗ ನಮಗೆ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ. ಎಷ್ಟಿದೆ, 8x. ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ 15. ಈಗ ವರ್ಗ ಬಹುಪದೋಕ್ತಿ ಇಷ್ಟಾಗುತ್ತೆ. ವರ್ಗ ಬಹುಪದೋಕ್ತಿ ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ ಈ ರೀತಿಯಾಗಿದೆ. ಆಲ್ಫಾ ಮತ್ತು ಬೀಟಾಗಳು x² - 10x + 21 = 0 ಆದರೆ ಶೂನ್ಯತೆಗಳಾಗಿದ್ದರೆ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲಿಗೆ ನಾವು ಏನು ಬರೀಬೇಕು, ವರ್ಗ ಬಹುಪದೋಕ್ತಿ ಬರೀಬೇಕು. x² - 10x + 21 ಅಂತ ಬರೀಬೇಕು. ಸೊ ಮೊದಲಿಗೆ ಏನು ಕಂಡುಹಿಡ್ಕೋಬೇಕು, ಶೂನ್ಯತೆಗಳ ಮೊತ್ತ ಕಂಡುಹಿಡ್ಕೋಬೇಕು. -b/a ಅಂತಂದಾಗ -b ಅಂದರೆ ಇಲ್ಲಿ ಎಷ್ಟಿದೆ, -10 / 10 ಅಂತ ಬರುತ್ತೆ. ಶೂನ್ಯತೆಗಳ ಗುಣಲಬ್ಧ C/a. ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಿದೆ, 21 ಇದೆ, /1 ಇದು 21 ಅಂತ ಆಗುತ್ತೆ. ಸೊ ಏನು ಕಂಡುಹಿಡ್ಕೋಬೇಕು, ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್. ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್. ಈ ಆಲ್ಫಾ ಪ್ಲಸ್ ಬೀಟಾ ಕ್ಯೂಬನ್ನು ನಾವು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಕ್ಯೂಬ್ ಅಂತ ಬರೀಬೋದು. ನಮಗೆ ಫಾರ್ಮುಲಾ ಗೊತ್ತಿದೆ. ಅಂದರೆ a + b ಹೋಲ್ ಕ್ಯೂಬ್ ಅಂದರೆ a³ + b³ -3ab ಇಂಟು a + b. ಅದನ್ನು ಬರಿಬೇಕು. ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ -3 ಆಲ್ಫಾ ಇಂಟು ಬೀಟಾ ಆಲ್ಫಾ ಪ್ಲಸ್ ಬೀಟಾ. ಇದು ಫಾರ್ಮುಲಾ. ಈಗ ಆಲ್ಫಾ ಪ್ಲಸ್ ಬೀಟಾ ನಾವು ಕಂಡುಹಿಡ್ಕೊಂಡ್ವಿ, 10³ ಈಗ ಅಗೇನ್ ಇದು ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಇದೆ. ಇದನ್ನು ಕೂಡ ನಾವು ಆಲ್ಫಾ ಪ್ಲಸ್ ಬೀಟಾ ಕ್ಯೂಬ್ ಅಂತ ಬರಿಬೋದು. 3 ಆಲ್ಫಾ ಇಂಟು ಬೀಟಾ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಇದು 10³ 3. ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ, 21 ಇದೆ, 21. ಶೂನ್ಯತೆಗಳ ಮೊತ್ತ ಎಷ್ಟಿದೆ, 10 ಇದೆ. ಸೊ 10³ ಎಷ್ಟಾಗುತ್ತೆ, 1000. 21 3s 21 ಇಂಟು 10 ಎಷ್ಟಾಗುತ್ತೆ ಅಂದರೆ 210. 210 ಇಂಟು 3 ಅಂದಾಗ 630 ಆಗುತ್ತೆ. 1000ಅಲ್ಲಿ 630 ಮೈನಸ್ ಮಾಡಿದಾಗ 370 ಆನ್ಸರ್ ಬರುತ್ತೆ. ಈ ರೀತಿಯಾಗಿ ನಾವು ನಿತ್ಯ ಸಮೀಕರಣಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಈ ರೀತಿಯಾಗಿದೆ. 5th ಕ್ವಶನು, x² + kx + 12 ಬಹುಪದೋಕ್ತಿಯ ಶೂನ್ಯತೆಗಳು 3, 4 ಆದರೆ k ನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಮಗೆ ಬಹುಪದೋಕ್ತಿಯಲ್ಲಿ k ವ್ಯಾಲ್ಯೂ ಗೊತ್ತಿಲ್ಲ, ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ 3 ಮತ್ತು
3 ಆ್ಯಂಡ್ 4 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಕೆ ವ್ಯಾಲ್ಯೂವನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕು. ಮೊದಲನೇದಾಗಿ ಶೂನ್ಯತೆಗಳನ್ನು ಕೊಟ್ಟಾಗ, ಬಹುಪದೋಕ್ತಿಯನ್ನು ಕೊಟ್ಟಾಗ ನಾವು ಯೂಸ್ ಮಾಡ್ಕೋಬೇಕಾಗಿರುವಂಥ ಫಾರ್ಮುಲಾ ಏನಪ್ಪ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತ. ಸೊ ಇವಾಗ ಶೂನ್ಯತೆಗಳ ಮೊತ್ತ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ ಬಿ ಅಂತಂದರೆ ಇದು ಕೆ ಬರುತ್ತೆ. ಎಕ್ಸ್ದ ಸಹಗುಣಕ ಎಷ್ಟು ಬರುತ್ತೆ ಅಂದರೆ ಅದು 1 ಆಗಿರುತ್ತೆ. ಹೀಗೆ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಂಡ್ರೆ ಹಾಗೆ ನಾವು ಕೆ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅಲ್ಫಾ ಅಂದರೆ ಏನು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಬೀಟಾ ಅಂದರೆ ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಫಾ ಪ್ಲಸ್ ಬೀಟಾ ಎಷ್ಟಾಗುತ್ತೆ, 7 ಆಗುತ್ತೆ. ಶೂನ್ಯತೆಗಳ ಗುಣಲಬ್ಧ ಎಷ್ಟಾಗುತ್ತೆ ಅಂದರೆ ಇಲ್ಲಿ 3 ಇಂಟು 4 ಅಂದರೆ ಇಲ್ಲಿ 12 ಆಗುತ್ತೆ. ಈ ಒಂದು ವ್ಯಾಲ್ಯೂಸ್ಗಳನ್ನ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಎಕ್ಸ್ ಸ್ಕ್ವಯರ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟಾಗುತ್ತೆ, 7x ಆಗುತ್ತೆ. ಅಲ್ಫಾ ಇಂಟು ಬೀಟಾ ಎಷ್ಟಾಗುತ್ತೆ ಅಂದರೆ ಇದು 12 ಆಗುತ್ತೆ. ಹಾಗಾದರೆ ಇಲ್ಲಿ -7 ನಮಗೆ ಆನ್ಸರ್ ಬರ್ತಾಯಿದೆ. ಹಾಗಾದರೆ ಕೆ ಈಸ್ ಈಕ್ವಲ್ ಟು -7 ಆನ್ಸರ್. ಓಕೆ, ಈಗ ಇನ್ನು ಕೊಟ್ಟಿದ್ದಾರೆ, ವರ್ಗ ಬಹುಪದೋಕ್ತಿ ಕೊಟ್ಟಿದ್ದಾರೆ. ಇವುಗಳ ಶೂನ್ಯತೆಯನ್ನು ಕಂಡುಹಿಡ್ಕೊಂಡು ಆಲ್ಫಾ ಸ್ಕ್ವಯರ್ ಇಂಟು ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಸ್ಕ್ವೇರ್ ಮೌಲ್ಯವನ್ನು ಕಂಡುಹಿಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಏನು ಮಾಡ್ಕೋಬೇಕಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡ್ಕೋಬೇಕು. ಬಹುಪದೋಕ್ತಿ ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ 6x ಪ್ಲಸ್ 8 ಅಂತ ಇದೆ. ಹಾಗಾದರೆ ಇಲ್ಲಿ ಶೂನ್ಯತೆಗಳ ಮೊತ್ತ ಅದು ಎಷ್ಟು ಬರುತ್ತೆ, 6 ಬರುತ್ತೆ. 6 ಯಾಕೆ ಬರುತ್ತೆ ಅಂದರೆ ಮೈನಸ್ ಬಿ ಬೈ ಎ ಅಂತ ಇದೆ. ಎಕ್ಸ್ದ ಸಹಗುಣಕ ಎಷ್ಟಿದೆ, ಮೈನಸ್ 6 ಡಿವೈಡೆಡ್ ಬೈ ಎಕ್ಸ್ದ ಸಹಗುಣಕ 1 ಆಗುತ್ತೆ. ಮೈನಸ್ ಪ್ಲಸ್ ಆಗಿ ಅದು 6 ಮಾತ್ರ ಬರುತ್ತೆ. ಶೂನ್ಯತೆಗಳ ಗುಣಲಬ್ಧ ಎಷ್ಟು ಬರುತ್ತೆ ಅಂದರೆ ಅದು 8 ಬರುತ್ತೆ. ಈಗ ನಮ್ಮ ಫಾರ್ಮುಲಾ ಏನು ಕೊಟ್ಟಿದ್ದಾರೆ, ಅಲ್ಫಾ ಸ್ಕ್ವಯರ್ ಇಂಟು ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಕಾಮನ್ ಬರುತ್ತೆ ಹೊರಗಡೆ ತೆಗೀರಿ. ಅಲ್ಫಾ ಇಂಟು ಬೀಟಾ, ಅಲ್ಫಾ ಪ್ಲಸ್ ಬೀಟಾ. ಸೊ ಅಲ್ಫಾ ಇಂಟು ಬೀಟಾ ಎಷ್ಟಿದೆ, 8 ಇದೆ. ಅಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ, 6 ಇದೆ. 8 ಆರ್ 48 ಇದು ಆನ್ಸರ್. 7ನೇ ಪ್ರಶ್ನೆ, ಶೂನ್ಯತೆಗಳ ಮೊತ್ತ -5, ಅದರ ಗುಣಲಬ್ಧ 6 ಆದರೆ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಸೊ ಅದಕ್ಕಿಂತ ಮುಂಚೆ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ, ಎಷ್ಟಿದೆ, -5 ಅಂತ. ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ 6 ಅಂತ. ಡೈರೆಕ್ಟ್ ಇದನ್ನು ನೀವು ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ಬೋದು. ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಸೊ ಎಕ್ಸ್ ಸ್ಕ್ವಯರ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ -5 ಇಂಟು ಎಕ್ಸ್ 6. ಎಕ್ಸ್ ಸ್ಕ್ವಯರ್ ಮೈನಸ್ ಪ್ಲಸ್ 5 ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0. ಇದು ವರ್ಗ ಬಹುಪದೋಕ್ತಿ ಆಗಿರುತ್ತೆ. ಸೊ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗ್ತಾಯಿದ್ರೆ ದಯವಿಟ್ಟು ನೀವು ಏನು ಮಾಡಬೇಕಪ್ಪ ಅಂದರೆ ವಿಡಿಯೋದ ಸ್ಪೀಡನ್ನು ಕಡಿಮೆ ಇಟ್ಕೊಂಡು ನೋಡ್ಬೋದು. ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಈಗ ಆಲ್ರೆಡಿ ಎಲ್ಲ ಫಾರ್ಮುಲಾಸ್ ಗೊತ್ತಿದ್ದಾವೆ. ವಿಡಿಯೋನ ಪಾಸ್ ಮಾಡಿ ನೀವು ಸ್ವತಃ ಸಾಲ್ವ್ ಮಾಡಿ ನಂತರ ನೀವು ಸೊಲ್ಯೂಷನನ್ನು ನೋಡ್ಬೋದು. ಇನ್ನು ರಿಮೈನಿಂಗ್ 3 ಕ್ವಶನ್ಸ್ಗಳಿದ್ದಾವೆ, ಅವುಗಳನ್ನು ಕೂಡ ನೋಡ್ತಾ ಹೋಗೋಣ. ಅಲ್ಫಾ ಮತ್ತು ಬೀಟಾಗಳು 3x ಸ್ಕ್ವಯರ್ ಮೈನಸ್ 11x ಪ್ಲಸ್ 6 ಈಕ್ವಲ್ ಟು 0 ಶೂನ್ಯತೆಗಳಾದರೆ ಅಲ್ಫಾ ಸ್ಕ್ವಯರ್ ಬೀಟಾ ಸ್ಕ್ವಯರ್ನ ಮೌಲ್ಯ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಏನು ಕಂಡುಹಿಡ್ಕೋಬೇಕಪ್ಪ ಅಂದರೆ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡ್ಕೋಬೇಕು. ಶೂನ್ಯತೆಗಳ ಗುಣಲಬ್ಧ ತಂದಾಗ ಸಿ ಬೈ ಎ ಅಂತಾಗುತ್ತೆ. ಸಿ ಅಂದರೆ ಎಷ್ಟಿದೆ, 6 ಇದೆ. ಎಕ್ಸ್ ಸ್ಕ್ವಯರ್ದ ಸಹಗುಣಕ ಎಷ್ಟಿದೆ ಅಂದರೆ 3 ಇದೆ. ಹಾಗಾಗಿ ಇದು 2 ಅಂತ ಬರುತ್ತೆ. ಈಗ ಅಲ್ಫಾ ಬೀಟಾ ಹೋಲ್ ಸ್ಕ್ವಯರ್ ಎಷ್ಟಿದೆ, 2 ಇದೆ. 2 ಸ್ಕ್ವಯರ್ ಈಸ್ ಈಕ್ವಲ್ ಟು 4. ಈ ಪ್ರಶ್ನೆ ಕರೆಕ್ಟಾಗಿರುವಂಥ ಆನ್ಸರ್ ಎಷ್ಟಪ್ಪ ಅಂದರೆ 4 ಅಂತ ಬರುತ್ತೆ. 9ನೇ ಪ್ರಶ್ನೆ ಈ ರೀತಿಯಾಗಿದೆ. ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 9 ಅಂದರೆ ಶೂನ್ಯತೆಗಳ ಮೊತ್ತ 9 ಆಗಿದೆ. ಶೂನ್ಯತೆಗಳ ಗುಣಲಬ್ಧ 20 ಆದರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ ಎಷ್ಟಂತ ಕೇಳ್ತಾ ಇದ್ದಾರೆ. ಈಗ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದನ್ನು ಯಾವ ರೀತಿಯಾಗಿ ಬರಿಬೋದು, ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಈಗ ಶೂನ್ಯತೆ ಮತ್ತು ಮೊತ್ತ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಅಲ್ಫಾ ಇಂಟು ಬೀಟಾ. ಇದು ಏನಪ್ಪ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಈಗ ಅಲ್ಫಾ
ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಎಷ್ಟು ಬರುತ್ತೆ, ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂತ ನಾವು ಇದರ ಹೋಲ್ ಟರ್ಮನ್ನು ಈ ರೀತಿಯಾಗಿ ಬರಿಬೋದು. 2 ಇಂಟು ಅಲ್ಫಾ ಬೀಟಾ. ಮೊತ್ತ ಎಷ್ಟು ಕೊಟ್ಟಿದ್ದಾರೆ, 9 ಸ್ಕ್ವೇರು 2. ಅಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಿದ್ದಾರೆ, 20 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಯೂಸ್ ಮಾಡಬೇಕಪ್ಪ ಅಂದರೆ ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಂಡುಹಿಡಬೇಕಾದ್ರೆ ಇಲ್ಲಿ ಮೈನಸ್ ಸೈನನ್ನು ಯೂಸ್ ಮಾಡ್ತೀವಿ. ಮೈನಸ್ ಸೈನನ್ನು ಯೂಸ್ ಮಾಡಿದಾಗ 9 ಸ್ಕ್ವೇರ್ ಏನಾಗುತ್ತೆ, 81 ಆಗುತ್ತೆ. ಇದು ಎಷ್ಟಾಗುತ್ತೆ, 40 ಆಗುತ್ತೆ. ಆನ್ಸರ್ ಈಸ್ 41. ಮೈನಸ್ ಯಾಕೆ ತೊಗೊಂಡ್ರಿ ಅಂತ ನೀವು ಇಲ್ಲಿ ಕೇಳೋದಾದರೆ ನಮಗೆ ಆಲ್ರೆಡಿ ಫಾರ್ಮುಲಾದಲ್ಲಿ ಗೊತ್ತಿದೆ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಇದೆ. ಹಾಗಾಗಿ ಆ ಒಂದು ಮೈನಸನ್ನು ತೆಗೆದುಕೊಂಡಾಗ ಈ ರೀತಿಯಾಗಿ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಇಷ್ಟು ಬರುತ್ತೆ. ಸೊ 10ನೇ ಪ್ರಶ್ನೆ ಈ ರೀತಿಯಾಗಿದೆ. ಅಲ್ಫಾ ಬೀಟಾಗಳು x² ಪ್ಲಸ್ 5x ಮೈನಸ್ 5x ಪ್ಲಸ್ 5 = 0 ಶೂನ್ಯತೆಗಳಾದರೆ ಅಲ್ಫಾ ಬೈ ಬೀಟಾ ಪ್ಲಸ್ ಬೀಟಾ ಬೈ ಅಲ್ಫಾದ ಮೌಲ್ಯವನ್ನು ಕಂಡುಹಿಡಿಯಿರಿ. ಸೊ ಮೊದಲಿಗೆ ನಾವು ಇದನ್ನು ಕಂಡುಹಿಡ್ಕೋಬೇಕಾದ್ರೆ ಇದನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತಂದರೆ LCM ತೆಗಿಬೇಕು. ಅಲ್ಫಾ ಇಂಟು ಬೀಟಾ ಬರುತ್ತೆ, ಅಲ್ಫಾ ಇಂಟು ಅಲ್ಫಾ ಸ್ಕ್ವೇರ್, ಬೀಟಾ ಇಂಟು ಬೀಟಾ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಈಗ ನಾವೀಗ ಏನು ಕಂಡುಹಿಡ್ಕೋಬೇಕಪ್ಪ ಅಂದರೆ ಶೂನ್ಯತೆಗಳ ಮೊತ್ತ ಕಂಡುಹಿಡ್ಕೋಬೇಕು. ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ. ಮೈನಸ್ ಬಿ ಅಂದರೆ ಎಕ್ಸ್ದ ಸಹಗುಣಕ ಅಂದಾಗ ಇದು 5 ಡಿವೈಡೆಡ್ ಬೈ 1 ಅಂದಾಗ 5 ಬರುತ್ತೆ. ಶೂನ್ಯತೆಗಳ ಗುಣಲಬ್ಧ ಎಷ್ಟು ಬರುತ್ತೆ, ಸಿ ಬೈ ಎ. ಸಿ ಅಂದರೆ ಸ್ಥಿರಾಂಕ 5 ಇದೆ, ಡಿವೈಡೆಡ್ ಬೈ 1, ಎರಡಕ್ಕೂ 5 ಆನ್ಸರ್ ಬರ್ತಾಯಿದೆ. ಈಗ ನಾವು ಇದೇನು ಮಾಡಬೇಕು, ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ಕೋಬೇಕು. ಏನು ಫಾರ್ಮುಲಪ್ಪ ಅಂದರೆ ಈಗ ನಾವು ಇದನ್ನು ಕಂಡುಹಿಡ್ಕೊಂಡಿವಲ್ವ, ಇದು ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ತಂದಾಗ ಇದು 5 ಸ್ಕ್ವೇರ್ ಬರುತ್ತೆ. ಅಲ್ಫಾ ಇಂಟು ಬೀಟಾ 5 ಬರುತ್ತೆ. ಈಗ 25 ಡಿವೈಡೆಡ್ ಬೈ 5. ನಾವೀಗ ಇದನ್ನು ಈ ರೀತಿಯಾಗಿ ಸಾಲ್ವ್ ಮಾಡೋದು ಬೇಡ. ಸೊ ಯಾಕಪ್ಪ ಅಂದರೆ ಇಲ್ಲಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆ, ಹಾಗಾಗಿ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಇದೆ. ಹಾಗಾದರೆ ನಾವು ಇದನ್ನು ಸಾಲ್ವ್ ಮಾಡಬೇಕಾಗಿರೋದು ಹೇಗಪ್ಪ ಅಂದರೆ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಫಾರ್ಮ್ನಲ್ಲಿ ತೊಗೋಬೇಕು ಮೇಲಿರೋದನ್ನು. ಅಂದಾಗ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಅಲ್ಫಾ ಪ್ಲಸ್ ಬೀಟಾ. ಈಗ ಅಲ್ಫಾ ಪ್ಲಸ್ ಬೀಟಾನ ನಾವು ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂತ ತಗೋಬೋದು, ಪ್ಲಸ್ 2 ಅಲ್ಫಾ ಬೀಟಾ. ಇದು ಎಷ್ಟಿದೆ, 5 ಇದೆ, 5 ಸ್ಕ್ವೇರ್. 2 ಇಂಟು ಗುಣಲಬ್ಧ ಎಷ್ಟಿದೆ, 5 ಇದೆ. 25 ಪ್ಲಸ್ 5 2 × 10, ಟೋಟಲ್ ಎಷ್ಟಾಗುತ್ತೆ, 35 ಆಗುತ್ತೆ. ಅಂದರೆ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದಾಗ ಇದು ಏನಾಗುತ್ತೆ, 35 ಆಗುತ್ತೆ. ಓಕೆ, 35 ಇದು ಈ ಟರ್ಮ್ಗೆ 35 ಡಿವೈಡೆಡ್ ಬೈ ಅಲ್ಫಾ ಇಂಟು ಬೀಟಾ ಎಷ್ಟಾಗುತ್ತೆ, 5 ಆಗುತ್ತೆ. 5 1 × 5 7 ಅಂದರೆ ಈಗ ಅಲ್ಫಾ ಬೈ ಬೀಟಾ ಪ್ಲಸ್ ಬೀಟಾ ಬೈ ಅಲ್ಫಾ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬರುತ್ತೆ, 7 ಬರುತ್ತೆ. ಈ ರೀತಿಯಾಗಿ ನೀವು ಮ್ಯಾಥಮೆಟಿಕಲ್ ಟರ್ಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ವರ್ಗ ಬಹುಪದೋಕ್ತಿಗೆ ಸಂಬಂಧಿಸಿದ ಯಾವುದೇ ಡಿಫಿಕಲ್ಟಿ ಕ್ವಶನ್ ಕೇಳಿದರೂ ಈ ರೀತಿಯಾಗಿ ಕ್ವಶನ್ಸ್ಗಳನ್ನ ಆಲ್ಟರ್ ಮಾಡಿ ನೀವು ಸೊಲ್ಯೂಷನನ್ನು ಕಂಡುಹಿಡ್ಕೋಬೋದು. ಇದು ಬಹುಪದೋಕ್ತಿಗಳಿಗೆ ಸಂಬಂಧಿಸಿದ ವರ್ಗ ಬಹುಪದೋಕ್ತಿಗೆ ಸಂಬಂಧಿಸಿದ ಶೂನ್ಯತೆಗಳಿಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದೇ ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಘನ ಬಹುಪದೋಕ್ತಿಗಳಿಗೆ ಸಂಬಂಧಿಸಿದ ಶೂನ್ಯತೆಗಳ ನಡುವಿನ ಸಂಬಂಧವನ್ನು, ಜೊತೆಗೆ ಬಹುಪದೋಕ್ತಿಯ ರೇಖಾಗಣಿತೀಯ ಸಂಬಂಧ ಯಾವ ರೀತಿಯಾಗಿದೆ ಇದೆ ಅದರಲ್ಲಿ ಬರುವಂಥ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ನಾಳಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.